ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಇವತ್ತಿಡೀ ಶೋಧ ಕಾರ್ಯ ನಡೆದಿದೆ. ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಊಟಕ್ಕೂ ಕೂಡ ಬ್ರೇಕ್ ಕೊಡ್ಲಿಲ್ಲ, ಕೊಡದೇನೆ ಹುಡುಕಾಟವನ್ನ ನಡೆಸಿದ್ರು. ಇವತ್ತಿನ ದಿನ ಒಂದಿಷ್ಟು ಮೂಳೆಗಳು ಸಿಕ್ಕಿವೆ ಅನ್ನೋದ್ರ ಬಗ್ಗೆ TV9ಗೆ ಮಾಹಿತಿ ಸಿಕ್ಕಿದೆ. ಅನಾಮಿಕ ತೋರಿಸಿರುವಂತಹ ಜಾಗದಲ್ಲಿ ಶೋಧವನ್ನ ನಡೆಸಿದ್ದಾರೆ ಇವತ್ತು. ಹಾಗೆ ಕೆಲವು ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ TV9ಗೆ ಲಭ್ಯವಾಗಿದೆ. ಊಟ ಕೂಡ ಬ್ರೇಕ್ ಕೊಡ್ಲಿಲ್ವಂತೆ ಇವತ್ತಿನ ದಿನ. ನಿಮ್ಗೆ ಗೊತ್ತಿರಬಹುದು, ಒಂದು ಮೇಜರ್ ಟರ್ನ್ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ನಲ್ಲಿ ಅಗಿಯೋದಕ್ಕೆ ಹೋಗಿ ಅದನ್ನ ಹಾಗೇನೆ ಬಿಟ್ಟು 11 ಪಾಯಿಂಟ್ ಇನ್ನೊಂದು ಗುಡ್ಡ ಭಾಗಕ್ಕೆ ತೆರಳುತ್ತಾರೆ. ಅಲ್ಲಿಂದ ಒಂದು ಕೆಲವೇ ದೂರಗಳಿರುವಂತ ಒಂದು ಭಾಗಕ್ಕೆ ತೆರಳಿ ಅಲ್ಲಿ ಶೋಧವನ್ನ ಮುಂದುವರಿಸಿದ್ದಾರೆ. ಅಲ್ಲಿ ಕೆಲವು ಅಸ್ಥಿಪಂಜರಗಳು ಸಿಕ್ಕಿದೆ, ಅಸ್ಥಿಪಂಜರದ ಹಲವು ಭಾಗಗಳು ಸಿಕ್ಕಿದೆ ಅಂತ ಬಂಗ್ಲಗುಡ್ಡದಲ್ಲಿ ನೀವು ದೃಶ್ಯ ಏನು ಗಮನಿಸ್ತಾ ಇದ್ದೀರಲ್ಲ, ಇದೇ ಗುಡ್ಡದಲ್ಲಿ ಹಲವು ದಿನಗಳಿಂದ ಶೋಧ ಕಾರ್ಯ ನಡೆಯುತ್ತಾ ಇತ್ತು. ಇವತ್ತು ನಿನ್ನೆ ದಿನ ಒಂದು ಬ್ರೇಕ್ ಇತ್ತು, ಅದಾದ ನಂತರ ಸೋಮವಾರ ಮತ್ತೆ ಆರಂಭ ಆಯಿತು. ಅನಾಮಿಕ ತೋರಿಸಿರುವಂತಹ ಜಾಗದಲ್ಲಿ ಇವತ್ತು ಶೋಧ ಕಾರ್ಯವನ್ನ ಮುಂದುವರಿಸ್ತಾರೆ. ಬಟ್ ಅಲ್ಲಿ ಅಸ್ಥಿಪಂಜರ ಪತ್ತೆಯಾಗಿದೆ. ಅಸ್ಥಿಪಂಜರದ ಕೆಲ ಭಾಗ, ಹಲವು ಭಾಗಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹುಶಃ FSL ಈಗ ಆಕ್ಟಿವ್ ಆಗುತ್ತೆ ಮತ್ತೆ. ಧರ್ಮಸ್ಥಳ ಠಾಣೆಗೆ ದೂರು ಕೊಟ್ಟ ಮತ್ತೊಬ್ಬ ದೂರುದಾರ ಮುಂದಕ್ಕೆ ಬಂದಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲಿಸಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ದೂರುದಾರ ಮುಂದೆ ಬರ್ತಾ ಇದ್ದಾರೆ. ಇದೀಗ ಧರ್ಮಸ್ಥಳ ಠಾಣೆಗೇನೆ ಹೋಗಿ ಮತ್ತೊಬ್ಬ ದೂರುದಾರ ದೂರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ದೂರು ಅರ್ಜಿ ಸ್ವೀಕರಿಸಿ ಹಿಂಬರಹ ಪಡೆದಿದ್ದಾರೆ ಪೊಲೀಸರು. ಇದು ಮತ್ತೊಬ್ಬ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಘಟನೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಇದು ಎರಡನೇ ದೂರುದಾರ ಇವರು ದೂರಿನ ಅರ್ಜಿಯನ್ನ ಸ್ವೀಕರಿಸಿದ್ದಾರೆ. ಧರ್ಮಸ್ಥಳ ಠಾಣೆಗೆ ಬಂದಿರುವಂತಹ ಮತ್ತೊಬ್ಬ ದೂರುದಾರ ಆತ ಕೊಟ್ಟಿರುವಂತಹ ದೂರಿನ ಅರ್ಜಿಯನ್ನ ಸ್ವೀಕರಿಸಿ ಹಿಂಬರಹವನ್ನ ಕೂಡ ಕೊಟ್ಟಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ದೂರು ನೀಡಿದ ನಂತರದಲ್ಲಿ TV9ಗೆ ಎರಡನೇ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಘಟನೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ 4-5 ಮಂದಿ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತಾನು ಹೇಳಿದ್ದಾರೆ. ಗೌಪ್ಯತೆಗಾಗಿ ದೂರಿನಲ್ಲಿ ಕೆಲ ಬದಲಾವಣೆ ಮಾಡಿದ್ದೀವಿ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಎರಡನೇ ದೂರುದಾರ ಹೇಳಿರುವಂತ ಮಾತಿದು. TV9ಗೆ ದೂರು ಕೊಟ್ಟ ನಂತರದಲ್ಲಿ ಅವರೇ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಮಾತನಾಡಿದ್ದಾರೆ. ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ, ಕೆಲವೊಂದು ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಘಟನೆಗೆ ನಾನೇ ಸಾಕ್ಷಿ, ನನ್ನ ಜೊತೆಗೆ ಇನ್ನೂ ಕೂಡ 4-5 ಮಂದಿ ಅವತ್ತಿನ ದಿನ ನೋಡಿದವರಿದ್ದಾರೆ, ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಗೌಪ್ಯತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ದೂರಿನಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ ಅಂತಾನು ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಂತ ಎರಡನೇ ದೂರುದಾರ ಜಯಂತ್ TV9ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ಠಾಣೆಗೆ ಹೋಗಿರೋದು, ದೂರನ್ನ ಕೊಟ್ಟಿರೋದು, ಹಾಗೆ ದೂರು ಕೊಡುವಂತ ಸಂದರ್ಭ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಕೆಲವೊಂದು ಬದಲಾವಣೆಗಳನ್ನ ಮಾಡಿದ್ದೀನಿ. ನಾನು ಈ ಘಟನೆಗೆ ಸಾಕ್ಷಿ, ನಾನು ಮಾತ್ರ ಅಲ್ಲ, ನನ್ನ ಜೊತೆಗೆ ಇನ್ನೂ 4-5 ಜನ ಇದ್ದಾರೆ, ಅವರು ಕೂಡ ನೋಡಿದ್ದಾರೆ, ಅವರು ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತ ಈತ ಹೇಳಿದ್ದಾರೆ. ಬಟ್ ಸೀಕ್ರೆಸಿಯನ್ನ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಹಾಗಾಗಿ ಎಲ್ಲವನ್ನೂ ಕೂಡ ವಿವರವಾಗಿ ಹೇಳಿಲ್ಲ, ಕೆಲವು ಗೌಪ್ಯತೆಗಳನ್ನ ಕಾಪಾಡಿಕೊಂಡಿದ್ದೀವಿ, ಹಾಗೆ ದೂರಿನಲ್ಲಿ ಕೆಲ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದೀಗ ಒಬ್ಬ ದೂರುದಾರ ಕೊಟ್ಟಿರುವಂತ ದೂರಿನ ಮೇರೆಗೆ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಮತ್ತೊಬ್ಬ ದೂರುದಾರ ಧರ್ಮಸ್ಥಳ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ದಾರೆ, ದೂರನ್ನ ಕೂಡ ದಾಖಲಿಸಿದ್ದಾರೆ. ಪೊಲೀಸರು ಅವರಿಗೆ ಹಿಂಬರಹವನ್ನ ಕೂಡ ಕೊಟ್ಟು ಕಳಿಸಿದ್ದಾರೆ. ಈ ಘಟನೆಗೆ ತಾನು ಸಾಕ್ಷಿ ಅನ್ನೋದಾಗಿ ಆತ ನುಡಿದಿದ್ದಾನೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH